ನನ್ನ ಹೆಸರು ಸಲೀಮ್ ಅಂತೇಳಿ. ನಾನು ಯಾದಗಿರಿ ಡಿಸ್ಟ್ರಿಕ್ಟ್ ಬಡಿಗೆರ ತಾಲೂಕು ಟಿವಡ ಗ್ರಾಮದಲ್ಲಿ ಕಲಿಕಾ ಟಾಟಾ ಟ್ರಸ್ಟಲ್ಲಿ VRP ಕೆಲಸ ಮಾಡ್ತಿದ್ದೇನೆ. ನಾನು ಯರಾದಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಮತ್ತು ಯರಾದಲ್ಲಿ ಬಂದಂಥ ಸ್ಮಾರ್ಟ್ ಪ್ರಾಜೆಕ್ಟಿಂದ ರೈತರಿಗೆ ವಿಡಿಯೋ ಶೋಗಳನ್ನು ಮಾಡ್ತಿದ್ದೇವೆ. ಮತ್ತು ನಮ್ಮ ಕಲಿಕೆ ಸಂಸ್ಥೆಯಲ್ಲಿ ನಡೆದಂಥ ಕ್ಷೇತ್ರೋತ್ಸವದಲ್ಲಿ ರೈತರಿಗೆ ಅವರ ಸ್ಮಾರ್ಟ್ ಫೋನ್ನಲ್ಲಿ ಆಕ್ಸಿಸ್ ಅಗ್ರಿಕಲ್ಚರ್ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ತಿದ್ದೇವೆ. ನಾವು ವಿಡಿಯೋ ಶೋ ಮಾಡಿದಾಗ ಎಲ್ಲ ರೈತರು ವಿಡಿಯೋಗಳು ಚೆನ್ನಾಗಿದೆ ಅಂತಂದ್ರು. ಅಂದರೆ ಅದರಲ್ಲಿ ಕೆಲವೊಬ್ಬರು ರೈತರುಗಳು ನಾವು ಇದನ್ನು ಅಳವಡಿಸ್ಕೊಂತೀವಿ, ಇದನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವು ಕೆಲವು ರೈತರಿಗೆ ಸಲಹೆ ನೀಡೋದು. ಅಂದರೆ ಅಲ್ಲಿ ನಮ್ಮೂರಲ್ಲಿ ಟಿವಡಿ ಗ್ರಾಮದಲ್ಲಿ ಹನುಮಂತ ಅಂತ ಹೇಳಿದ್ದಾರೆ. ಅವರಿಗೆ ನಾವು ನಾಟಿ ಕೋಳಿ ಅಂದರೆ ನಾವು ಅವ್ರಿಗೆ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ವಿಡಿಯೋ ತೋರಿಸಿದ್ವಿ. ಅವ್ರು ಏನಂದ್ರೆ ಅದ್ರ ಬಗ್ಗೆ ನಾವು ಇದ್ರ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾವ ಥರ ಮಾಡಬೇಕು, ಯಾವ ಥರ ಮೊದಲು ಬಂಡವಾಳ ಹಾಕ್ಬೇಕಂತ ಹೇಳಿದೆವು. ಅವರು ಬಂಡವಾಳ ಹಾಕಿ ತಂದು ಇವಾಗ ಸದ್ಯಕ್ಕೆ ಅವರಿಗೆ ಮರಿ ಹಾಕಿ ಮೊಟ್ಟೆಗಳಿಂದ ಮರಿ ಹಾಕಿ ಅವು ಡಬಲ್ ಆದ್ದರಿಂದ ದಿನ ಒಂದು 500-600 ದಿನ ಲಾಭ ಆಗ್ತಿದೆ. ಇನ್ನೊಬ್ಬರು ಬಸವರಾಜ್ ಅಂತೇಳಿ ಕೊಂಕಲಲ್ಲಿ ಅವರು ಬೇರೆ ಒಂದು ಅಂಗಡಿ ಇಟ್ಕೊಂಡು ಮನೇಲಿದ್ದರೆ ಅವ್ರಿಗೆ ಯಾವ ಥರ ಹೊಲ ಯಾವುದೇ ಇದ್ದಿದ್ದಿಲ್ಲ. ಅವ್ರಿಗೆ ನಾವು ಒಂದು ಸಲಹೆ ನೀಡಿದ್ವಿ, ಹೋಗಿ ಈ ಥರ ಒಂದು ಆಡು ಸಾಕಾಣಿಕೆ ಮಾಡಿ ಇದರಿಂದ ನಿಮ್ಗೆ ಇನ್ಕಮ್ ಆಗುತ್ತೆ ಅಂತೇಳಿ. ಅವರು ಮೊದಲು ಒಂದು 20-25 ಸಾವಿರ ಕೊಟ್ಟು 3 ಆಡು ತಂದರು. ಅದರಿಂದ 1 to ಡಬಲ್ ಆಗಿ ಮರಿಗಳಾಗಿ ಈಗ ಒಂದು 4 ಆಡುಗಳು 22,000 ಮಾರಿದ್ದಾರೆ. ಅವ್ರ ಅನುಭವ ಏನಂದರೆ ಇದರಿಂದ ನಾವು ಈ ವಿಡಿಯೋ ನೋಡಿ ಕಲ್ತಿರೋದ್ರಿಂದ ಇವಾಗ ಇದು ನಮ್ಮ ಹತ್ರ ATM ಥರ ಆಗಿಬಿಟ್ಟಿದೆ ಈ ಆಡುಗಳೆಲ್ಲ. ಅಂದರೆ ಎನಿ ಟೈಮ್ ಮನಿದಾಗ ನಮ್ಮಲ್ಲಿ ಯಾವಾಗ ಬೇಕಾದ್ರೆ ನಮ್ಗೆ ಯಾವುದೇ ತೊಂದರೆ ಬಂದರೂ ನಾವು ಇದನ್ನು ಮಾರಿಬಿಟ್ಟು ನಮಗೆ ಹಣ ಗಳಿಸಬೋದು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಅನುಭವ ಆಗಿ ನಾವು ಇದರಿಂದ ನಾವು ರೆಂಟಾಗಿ ಕೊಡ್ಬೋದು. ಯಾವುದೇ ಒಂದು ಫಂಕ್ಷನಲ್ಲಿ ಯಾರಾದರೂ ಕೇಳಿದ್ರೆ ಅವರಿಗೆ ಇದನ್ನು ಇಷ್ಟ ಅಂತೇಳಿ ಕೊಟ್ಬಿಟ್ಟು ನಮ್ಗೆ ಗಳಿಕೆನೇ ಆಗ್ತಿದೆ. ಮತ್ತು ಅನುಭವ ಇದರಿಂದ ನಾವು ಕೂಡ ಕಲ್ತಿದ್ದೇವೆ ಯಾವ ಥರ ಅಂತೇಳಿ ಬಿಸ್ನೆಸ್ ಮಾಡ್ಬೇಕು, ಯಾವ ಥರ ಅಂತೇಳಿ. ನಾವು ಅದರಾಗಿ ಅದೇ ಥರ ನೋಡಿ ಗೋಡ್ರಿಗಳನ್ನು ತಂದೀವಿ. ನಮಗೂ ಇದರಿಂದ ಆದಾಯ ಆಗಿದೆ. ನಾವು ತಂದಿದ್ದು ಬರೀ 3 ಮಾಡಿದ್ವಿ ಫಸ್ಟ್. ಇವಾಗ ಏನಿಲ್ಲ ಅಂದ್ರೆ 20 ಆಡುಗಳಿದೆ ನಮ್ಮದು. ನಮಗೂ ಯಾವಾಗ ಬೇಕಾದ್ರೆ ಏನೂ ತೊಂದರೆ ಆದ್ರೂ ಹಣಗಳು ಸಿಗಬೇಕಾದ್ರೆ ನಾವು ಇದನ್ನು ಮಾರ್ಕೊಂಡು ಹಣ ಗಳಿಸ್ತೀವಿ. ಯಾರಾಗಿ ಯಾವ ಸವಾಲುಗಳು ಎದುರಿಸ್ತಿಲ್ಲ. ಯಾಕಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ನಮ್ಮ ಪರಿಚಯದವರು ಇದ್ದಾರೆ, ರೈತರು ಇದ್ದಾರೆ, ಮತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ. ನಾವೇನಾದರೂ ಅವ್ರಿಗೆ ಹೋಗಿ ವಿಡಿಯೋ ಶೋ ಮಾಡೋದಿತ್ತಂದ್ರೆ ಅವ್ರಿಗೆ ಹೇಳ್ತೀವಿ. ಅವರು ನಾವು ಹೋಗೋಷ್ಟರಲ್ಲಿ ರೈತರುಗಳನ್ನು ಒಂದಲ್ಲಿ ಕೂಡಿಸಿರ್ತಾರೆ. ಅವ್ರಿಗೆ ವಿಡಿಯೋ ಶೋ ಮಾಡಿಬಿಟ್ಟು ಬರಾಗ ಅವ್ರು ನಮಗೆ ಇನ್ನೂ ಬೇಕಾದ್ರೆ ನೀವು ಸ್ವಲ್ಪ ಬೇಗ ಬಂದು ಇನ್ನೊಂದು ಜಾಸ್ತಿ ವಿಡಿಯೋ ತೋರಿಸಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾವ ತೊಂದರೆಗಳಂತೂ ಯಾವುದಿಲ್ಲ. ಸ್ಮಾರ್ಟ್ ಪ್ರಾಜೆಕ್ಟಿಂದ ನಾವು ಗಳಿಸಿದ್ದ ಯೋಜನೆ ಅನುಭವಗಳೆಂದರೆ ನಾವು ಅದರಿಂದ ಕಲ್ತಿದ್ದು ಮತ್ತು ನಮ್ಗೆ ಯಾವ ಥರ ಬಿಸ್ನೆಸ್ ಮಾಡ್ಬೇಕಂತೇಳಿ ಗೋಟ್ರಿ ಆಗಲಿ ಯಾವುದಾಗಲಿ ಪ್ರತಿಯೊಂದು, ಮತ್ತು ನಾವು ಮುಂದೆ ಏನು ಬೇರೆದು ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದರಿಂದ ನಾವು ಕಲಿಬೋದು. ಅದರಿಂದ ಯಾವ ಥರ ಕಮ್ಮಿ ಬಂಡವಾಳ ಹಾಕಿ ಹೆಚ್ಚು ಆದಾಯ ಪಡಿಬೋದು ಅಂತೇಳಿ ಅದರಿಂದ ನಾವು ಕಲ್ತ್ಕೊಬೋದು. ನಮ್ಮಂತಿರೋ ಉದ್ಯಮಿಗಳಿಗಂದರೆ ಅವರು ನಮ್ಮ ಥರ ಆಗ್ಬೇಕಂತಂದರೆ ಅವ್ರು ಮೊದಲು ಯಾವ ಥರ ಬಂಡವಾಳ ಹಾಕಿ ಯಾವುದೇ ಒಂದು ಬಿಸ್ನೆಸ್ ಮಾಡಲಿ, ಮೊದಲು ಅವ್ರು ಬಂಡವಾಳ ಯಾವ ಥರ ಹಾಕಬೇಕು, ಎಷ್ಟು ಕಮ್ಮಿ ಬಂಡವಾಳ ಹಾಕಿ ಅವರು ಜಾಸ್ತಿ ಆದಾಯ ಪಡೆಯುವಂಥ ಕೆಲಸ ಮಾಡ್ತಾರೆ. ನಾವು ಈ ಥರ ನಾವು ಇದು ಗೋಟ್ರಿ ಬಗ್ಗೆ ಹೆಂಗೆ ಮಾಡಿದ್ವಿ ಇವಾಗ ಅದೇ ಥರ ಅವ್ರಿಗೆ ಒಂದು ಯಾವುದಾದ್ರೂ ಆದಾಯ ಬರೋಂಥ ವಿಷಯಗಳನ್ನು ತಿಳಿಸಿ ಅವರಿಗೆ ಬಂಡವಾಳ ಹಾಕಿ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀವಿ ರೀ. ನಾವು ತರಬೇತಿ ಕಲಿಯೋಕ್ಕೆ ಹೋದಾಗ ನಮ್ಗೆ ಇದ್ರ ಬಗ್ಗೆ ಸ್ಮಾರ್ಟ್ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ರೀತಿ ಅನುಭವ ಇದ್ದಿಲ್ಲ ನಮಗೆ. ಅವ್ರು ನಮ್ಗೆ ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಹೇಳಿಸ್ಕೊಟ್ರು. ಯಾವ ಥರ ಶೋ ಮಾಡಬೇಕು, ಯಾವ ಥರ ಆನ್ ಮಾಡಬೇಕು, ಇದನ್ನು ಯಾವ ಥರ ನೋಡ್ಕೊಳ್ಬೇಕು, ಮತ್ತು ರೈತರ ಜೊತೆ ಇದನ್ನು ತೋರಿಸುವಾಗ ಅಲ್ಲಿ ಹೋದಾಗ ಅವ್ರಿಗೆ ಯಾವುದು ಇಷ್ಟ ಆಗಿರುತ್ತೋ ಅದನ್ನು ಆ ಥರ ವೀಡಿಯೋ ಆನ್ ಮಾಡಿಬಿಟ್ಟು ರೈತರು ಒಂದಲ್ಲಿ ಕೂಡಿಸಿ ಆಮೇಲೆ ಅದನ್ನು ನೀವು ವೀಡಿಯೋ ಶೋ ಮಾಡ್ಬೋದು ಅಂತೇಳಿ ಅದ್ರ ಬಗ್ಗೆ ನಮ್ಗೆ ತರಬೇತಿ ಚೆನ್ನಾಗಿ ಕೊಟ್ಟರು. ನಾವು ಡೈರಿಮೇಟ್ ಮತ್ತು ಸ್ಮಾರ್ಟ್ ಪ್ರಾಜೆಕ್ಟ್ ಟ್ರೈನಿಂಗ್ ಹೋಗಿದ್ವಿ. ಡೈರಿಮೇಟ್ ಟ್ರೈನಿಂಗಲ್ಲಿ ಏನಂದರೆ ನಮಗೆ ಯಾವ ಥರ ಮನೆಗಳಲ್ಲಿ ಔಷಧಿಗಳನ್ನ ರೆಡಿ ಮಾಡಿಕೊಂಡು ಮನೆ ಮದ್ದು ತಯಾರು ಮಾಡ್ಕೊಂಡು ನಾವು ಆಡುಗಳಿಗಾಗಲಿ ಎತ್ತುಗಳಾಗಲಿ ಯಾವ ಥರ ನೀಡಬೇಕು, ಸುಮ್ಮನೆ ಇದು ಔಷಧಿಗೆ ಅಂಗಡಿಗಳಿಂದ ಔಷಧಿ ತಂದು ಇಂಜೆಕ್ಷನ್ ಅದು ಮಾಡಿಸೋದ್ರಿಂದ ಮನೆ ಮದ್ದು ತಯಾರು ಮಾಡ್ಕೋಬೇಕಂತೇಳಿ ಟ್ರೈನಿಂಗ್ ಕೊಟ್ಟರು. ಮತ್ತು ಸ್ಮಾರ್ಟ್ ಪ್ರಾಜೆಕ್ಟಲ್ಲಿ ನಮಗೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ರೈತರಿಗೆ ಶೋ ಮಾಡಬೇಕು, ಮತ್ತು ಇದನ್ನು ಯಾವ ಥರ ನೋಡ್ಕೋಬೇಕಂತೇಳಿ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಯಾಕಂದರೆ ಅದು ಆನ್ ಮಾಡೋದಾಗಲಿ ಆಫ್ ಮಾಡೋದು, ಅದ್ರ ಬಗ್ಗೆ ಚಾರ್ಜಿಂಗ್ ಮಾಡೋದು, ಅದು ಎಷ್ಟು ಗಂಟೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ನಿಮಗೆ ಬಳಕೆ ಬರುತ್ತೆ ಅಂತೇಳಿ ಹೇಳಿಕೊಟ್ರು. ಅದ್ರ ಬಗ್ಗೆ ಇಂಥ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂಥ JZ ಸೌತಿ ಮತ್ತು ಆಕ್ಸಿಸ್ ಅಗ್ರಿಕಲ್ಚರ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.